ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಇದನ್ನ ನಿನ್ನ ಹತ್ರ ಹೇಳೋದು ಬೇಡವೋ ಅಂತ ಸ್ವಲ್ಪ ಗೊಂದಲ, ಅದಕ್ಕೆ ಸೈಲೆಂಟ್ ಆಗಿದ್ದೆ. ಇದನ್ನ ನನ್ನ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ ಸರ್? ಇಲ್ಲ ಕಾವೇರಿ, ಹೇಳಿ ನಿನ್ನ ಮನಸ್ಸಿಗೆ ಮತ್ತೆ ನೋವು ಮಾಡ್ತೀನೇನೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸಂತೋಷದ ಮಾತು ಮತ್ತೆ ನಿನ್ನನ್ನು ಕಣ್ಣೀರಿನ ಬಾವಿಗೆ ತಳ್ಳಬಾರ್ದಲ್ವಾ, ಅದಕ್ಕೆ. ಸರ್, ಮತ್ತೆ ಈ ಕಾವೇರಿಗೆ ಯಾವುದೇ ಸಂದರ್ಭದಲ್ಲೂ ಏನೇ ಆದ್ರೂ ಕಣ್ಣೀರಿಡ್ತಾ ಕೂತ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಸರ್. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಗುಡ್ ಕಾವೇರಿ, ಯು ನೆವರ್ ಫೇಲ್ ಮೀ. ಇದೇ ರೀತಿ ಸ್ಟ್ರಾಂಗ್ ಆಗಿರೋ. ನಿನ್ನ ನಾನು ಯಾವಾಗಲೂ ಇದೇ ರೀತಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಸಂಬಂಧಿಗಳು, ಈ ಸಮಾಜ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಲ್ಲ ಅಂತ ನಾನು ಕಣ್ಣೀರು ಹಾಕ್ದೆ. ಆದರೆ ಅದಕ್ಕೆ ನನ್ನ ಸಂಬಂಧಿಗಳು, ಈ ಸಮಾಜ ನಾನು ತಪ್ಪು ಮಾಡಿರೋದಕ್ಕೆ ಕಣ್ಣೀರು ಹಾಕ್ತಿದ್ದೀನಿ ಅಂತ ಇನ್ನೂ ತಪ್ಪಾಗಿ ಅರ್ಥ ಮಾಡ್ಕೊಳ್ತು. ನನ್ನ ದುಃಖ ನನ್ನನ್ನು ಅಪರಾಧಿ ಮಾಡಿಬಿಡ್ತು. ಆದರೆ ಒಂದಂತೂ ನಿಜ ಸರ್, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಾಟಕ ಮಾಡೋದಕ್ಕೆ ಬಂದಿರೋದಂತೂ ನಿಜಾನೇ, ಆದರೆ ಅದು ನನ್ನ ಸ್ವಾರ್ಥಕ್ಕಲ್ಲ. ಸಾವಿರಾರು ಕುಟುಂಬಗಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ. ಕಾಲಕ್ಕೆ ಎಲ್ಲವನ್ನೂ ಬದಲಾಯಿಸೋ ಶಕ್ತಿ ಇದೆ ಸರ್. ಈ ನಂಬಿಕೆ ನನಗೆ ನಿಮ್ಮಿಂದ ಸಿಕ್ತು. ಹಾಗೆ ಆಫೀಸಿಗೆ ಹೋಗ್ತಾ ಇರೋದ್ರಿಂದ ಸಣ್ಣದಾಗಿ ಅದರ ಬದಲಾವಣೆಯೂ ಶುರುವಾಗಿದೆ. ಮುಂದೆ ಸಂಪೂರ್ಣವಾಗಿ ಬದಲಾಗುತ್ತೆ ಅಂತ ನಂಬಿಕೆನೂ ಗಟ್ಟಿಯಾಗಿದೆ. ಇನ್ಯಾವುದೇ ಕಾರಣಕ್ಕೂ ನಾನು ಸೋಲೋದಿಲ್ಲ, ಹೆಜ್ಜೆನ ಹಿಂದಕ್ಕೆ ಇಡೋದಿಲ್ಲ. ದಟ್ಸ್ ಗ್ರೇಟ್ ಡಿಸಿಷನ್ ಕಾವೇರಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ ಕಾವೇರಿ, ನಿನ್ನೆ ನೀನು ಗೆದ್ದ ಮಾತ್ರಕ್ಕೆ ಇವತ್ತು ಹೊಸ ಚಾಲೆಂಜಸ್ ಇರಲ್ಲ ಅಂತಲ್ಲ. ಏನೇ ಬಂದರೂ ಅದನ್ನು ನೀನು ಗೆಲ್ತೀನಿ ಅಂತ ಫೇಸ್ ಮಾಡಿಕೊಂಡು ಮುಂದೆ ಹೋಗು. ಆ ನಂಬಿಕೆ ನಿನಗೆ ಧೈರ್ಯನ ಕೊಡುತ್ತೆ. ಧೈರ್ಯ ಚಾಲೆಂಜಸ್ನ ಅರ್ಧ ಗೆಲ್ಲೋ ಹಾಗೆ ಮಾಡುತ್ತೆ. ಇನ್ನು ಮಿಕ್ಕ ಮಿಷನ್ನ ನೀನು ಈಸಿಯಾಗಿ ಗೆಲ್ತೀಯ. ಖಂಡಿತ ಸರ್. ಸರ್, ಆಫೀಸಿಗೆ ಲೇಟ್ ಆಗ್ತಿದೆ, ಹೊರಡೋಣವಾ? ನೀನು ಹೊರಡು ಕಾವೇರಿ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಓಕೆ ಸರ್. ನಿಮ್ಮಿ ರಸಿಕತೆ ಡ್ರಾಮಕ್ಕೋಸ್ಕರ ನಮ್ಮ ಫ್ಯಾಮಿಲಿನೇ ಬೀದಿಗೆ ತಂದ್ಬಿಟ್ರಲ್ಲ.